ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಹೇಳ್ತೀರಿ, ನಾನು ಬಿಲ್ಕುಲ್ ಮಂಜು ಜೊತೆಗೆ ಹೋಗೋದಿಲ್ಲ, ನನ್ನ ಗಂಡನ ಜೊತೆಗೆ ನಾನು ಹೋಗೋದಿಲ್ಲ, ನಾನು ಸಂತೋಷ್ ಜೊತೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತೀರಿ. ಜೊತೆಗೆ ಒಂದು ವಾರದ ಹಿಂದೆಗಡೆ ಸಂತು ಅವರೇ ಆಯಿತು ಹೋಗು ಬದುಕು ಅಂತೇಳಿ ಕಳಿಸ್ಕೊಡ್ತಾರೆ. ಮಂಜು ಅವ್ರ ಜೊತೆಗೆ ಹೋಗ್ತೀರಿ. ಆಮೇಲೆ ಏನಾಯಿತು? ಮಂಜು ಅವ್ರು ಬಂದು ಏನು ಕರೆದ್ರು ಸರ್? ಬಂದರು ಸರ್. ಬಂದಿದ್ದಾದ್ಮೇಲೇನು ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇದ್ದ. ನಾನು ಸರಿ ಆಯಿತು, ಸುಮ್ಮನೆ ಮಕ್ಕಳನ್ನಾದರೂ ನೋಡ್ಕೊಂಡು ಹೋಗೋಣ ಬಿಡು, ನಾನು ಬರ್ತೀನಿ ಅಂದರೂ ಕೂಡ ನಾನು ಬಿಡಲಿಲ್ಲ ಸರ್. ಬಲವಂತದಿಂದ ಇಬ್ಬರು ಹೇಳ್ಕೊಂಡು ಹೋದ್ರು ಸರ್. ಒಬ್ರು ಕೈ ಇಟ್ಕೊಂಡು ಒಬ್ರು ಕಾಲು ಇಟ್ಕೊಂಡು ಒಳ್ಳೆ ಕಿಡ್ನಾಪ್ ಮಾಡ್ಕೊಂಡು ಹೆಂಗೆ ಕರ್ಕೊಂಡು ಹೋಗ್ತಾರೆ ಆ ಥರ. ನಾನು ಬರ್ತೀನಿ ಬಿಡು ಅಂತ ಹೇಳಿದ್ರು ಕೂಡ ನಾನು ಬಿಡಲಿಲ್ಲ ಸರ್. ಇಲ್ಲಿಂದನೇ ಹೊಡ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ದೆ ಸರ್. ಅವನು ಇಲ್ಲಿಂದನೇ ಹೊಡ್ಕೊಂಡೋಗಿ ಚಿಕ್ಕಮ್ಮ ಮನೆಗೆ ಕರ್ಕೊಂಡೋಗಿ ಬೆಡದಾಸ್ಪುರದಲ್ಲಿ ಚಿಕ್ಕಮ್ಮ ಅವ್ರು ಇದ್ದಾರೆ, ಅಲ್ಲಿ ಕರ್ಕೊಂಡೋಗಿ ಅಲ್ಲೂ ನನ್ನ ತಮ್ಮನ ಕೈಲಿ ಹೊಡಿ ಅಂತ ಅಂದ್ಬಿಟ್ಟು ನನ್ನ ತಮ್ಮನ ಕೈಲೂ ಚೆನ್ನಾಗಿ ಹೊಡಿಸಿ, ಆಮೇಲೆ ಅವನು ಚೆನ್ನಾಗಿ ಹೊಡೆದು ಹೆಂಗಾದ್ರೂ ಮಾಡಿ ಇವರಿಂದ ನಾನು ತಪ್ಪಿಸ್ಕೋಬೇಕು, ಸೇವ್ ಆಗಬೇಕು ನಾನು, ಇಲ್ಲಾಂದರೆ ಇವ್ರು ಯಾವುದೇ ಕಾರಣಕ್ಕೂ ನಾನು ಉಳಿಸೋದಿಲ್ಲ ಅಂತಂದ್ಬಿಟ್ಟು ನಾನು ಬನ್ನೇರುಘಟ್ಟ ಸ್ಟೇಷನ್ಗೆ ಹೋದೆ. ಅದೇ ಟೈಮಲ್ಲಿ ಸಂತು ಅವ್ರು ಕಾಲ್ ಮಾಡಿದೆ ಸರ್, ನಾನು ಈ ಥರ ಹೊಡಿತಾ ಇದ್ದಾರೆ, ನಾನು ತುಂಬ ಹಿಂಸೆ ಕೊಡ್ತಿದ್ದೆ, ನನ್ನ ಕೈಲಿ ಆಗ್ತಾಯಿಲ್ಲ, ಇವ್ರು ನನ್ನ ಸಾಯಿಸ್ಬಿಡ್ತಾರೆ ಅಂತ. ಸಂತು ಅವ್ರಿಗೆ ಒಬ್ಬರು ಇವ್ರ ಕಡೆ ಮಂಜು ಅವ್ರ ಮಾವನ ಮಗಳ ಫೋನಿಂದನೇ ಫೋನ್ ಮಾಡಿ ಹೇಳಿದೆ ಸರ್, ನಾನು ಈ ಥರ ಆಗ್ತಾಯಿದೆ ಅಂತಂದ್ಬಿಟ್ಟು. ಆಮೇಲೆ ನಾನು ಸ್ಟೇಷನ್ಗೆ ಹೋಗ್ತೀನಿ, ನನ್ನ ಕೈಲಿ ಆಗ್ತಾಯಿಲ್ಲ, ಇವ್ನು ನನ್ನ ಸಾಯಿಸ್ಬಿಡ್ತಾನೆ ಅಂತಂದು ನಾನು ಸ್ಟೇಷನ್ಗೆ ಹೋದೆ ಸರ್. ಸ್ಟೇಷನಲ್ಲಿ ಕೂಡ ನಾನು ಹೇಳಿದೆ ಸರ್, ಈ ಥರ ಹಿಂಸೆ ಕೊಟ್ಟಿದ್ದಾನೆ, ಈ ಥರ ಚೆನ್ನಾಗಿ ನೋಡ್ಕೊತೀನಿ ಅಂತ. ಕರ್ಕೊಂಡು ಹೋದ. ಸರಿ ಮಕ್ಕಳ ಮುಖ ನೋಡ್ಕೊಂಡಾದರೂ ಹೋಗೋಣ ಅಂತಂದ್ಬಿಟ್ಟು ನಾನು ಹೋದೆ. ಆದರೆ ಇವನು ಕರ್ಕೊಂಡು ಹೋಗಿದ್ದೆ, ಇವನ ಮುಖ ಇವನು ತೋರಿಸ್ತಾ ಇದ್ದಾನೆ, ಇವನು ಹಳೆ ಚಾಟಿನೇ ಇವನು ಮಾಡ್ತಾ ಇದ್ದಾನೆ. ನಾನು ಎಷ್ಟು ಹೇಳಿದ್ರು ಯಾರೂ ಕೇಳಿಲ್ಲ ನನ್ನ ಮಾತು. ಇಲ್ಲ ಇವನು ಚಿನ್ನಾರನ್ನ ಬಂಗಾರ ಅಂದ್ಕೊಂಡು ಹೆಂಡ್ತಿ ಇಷ್ಟು ಗೋಳಾಡ್ತಿದ್ದಾನೆ, ಇಷ್ಟು ಇದು ಮಾಡ್ತಿದ್ದಾನೆ, ಆದರೂ ಅವಳು ಮನ್ಸು ಕರಗಲಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು. ಸರಿ ನೋಡೋಣ ಒಂದೇ ಒಂದು ಸಲ ಮಕ್ಕಳಿಗೋಸ್ಕರ ಮಕ್ಕಳ ಮುಖ ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನಾನು ಹೋದೆ ಸರ್. ಆದರೆ ಅವನು ಇಷ್ಟೊಂದು ಇದು ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು ಸರ್. ಫಸ್ಟೇ ಇವನೇನಾದರೂ ನಾನು ಹೆಚ್ಚು ಕಮ್ಮಿ ಮಾಡೇ ಮಾಡ್ತಾನೆ ಅಂತ ನನಗೆ ಗ್ಯಾರಂಟಿ ಇತ್ತು ಸರ್. ಸರಿ ಮಕ್ಕಳ ಮಕ್ಕನಾದರೂ ನೋಡ್ಕೊಂಡು ಸುಮ್ಮನೆ ಆಗ್ತಾನೇನೋ ಅಂತ 1% ಎಲ್ಲೋ ಇತ್ತು ಸರ್ ನನಗೆ. ಅದು ಕೂಡ ಮೊನ್ನೆ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದಿದ್ದಾದ್ಮೇಲೆ ಅವನ ಮೇಲೆ ನಂಬಿಕೆ ಅನ್ನೋದೇ ಹೋಗ್ಬಿಡ್ತು ಸರ್. ನಾನು ಉಳಿಸ್ತಾನೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ ಸರ್ ನನಗೆ. ಸಂತು ಮಗು ಒಂದಿದೆ, ಜೊತೆಗೆ ನಿಮ್ಮ ಮಕ್ಕಳು 3 ಜನ ಇದ್ದಾರೆ, ಸಾಕೋದಕ್ಕಾಗೋದಿಲ್ಲ ಅನ್ನೋಂಥ ಮಾತುಗಳನ್ನು ಹೇಳಿದ್ರಿ. ಈಗ 3 ಜನ ಮಕ್ಕಳು ಇದ್ದಾರೆ, ನೀವು ಇಲ್ಲೇ ಸಂತು ಅವ್ರ ಮನೆಗಿದ್ದೀವಿ. ಅವರು ಯಾವ ರೀತಿ ಈಗ ಹೇಳ್ತಿದ್ದಾರೆ, ನೀವು ಯಾವ ರೀತಿ ಮುಂದಿನ ದಿನಗಳ ಜೀವನ ನಡೆಸೋದು ಅಂತೇಳಿ ನೀವು ಯೋಚನೆ ಮಾಡಿ? ಈಗ ಇಷ್ಟೆಲ್ಲ ಮಾಡಿದ್ದಾನೆ ಅಂದಮೇಲೆ ಉಳಿಸ್ತಾನೆ ಅನ್ನೋದು ಯಾವ ಗ್ಯಾರಂಟಿನೂ ಇಲ್ಲ ಸರ್. ಈಗ ಇಷ್ಟೇ ಮುಂದುವರೆದು ಬಿಟ್ಟಿದ್ದಾನೆ ಅವನು. ಇನ್ನು ನನ್ನನ್ನು ಸಂತೋರ್ನಾಗಲಿ ಉಳಿಸ್ತಾನೆ ಅನ್ನೋದು ಯಾವ ಗ್ಯಾರಂಟಿ, ಯಾವ ನಂಬಿಕೆನೂ ಇಲ್ಲ. ಇನ್ನು ಮಕ್ಕಳನ್ನೂ ಕಳಿಸಿದ್ರು ಕೂಡ ಮಕ್ಕಳನ್ನೂ ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡ್ತಾನೆ. ಅದಕ್ಕೆ ಸರ್ ಮಕ್ಕಳನ್ನೆಲ್ಲ ಜೊತೆಲಿ ಇಟ್ಕೊಂಡು ಕಷ್ಟನೋ ಸುಖನೋ ಒಂದು ಕೆಲಸನಾದರೂ ನಾನು ಬ್ಯೂಟಿಷಿಯನ್ ಕಲ್ತಿದ್ದೀನಿ, ಹೆಂಗಾದರೂ ಆಗಲಿ ಇಬ್ಬರು ಕೆಲ್ಸಕ್ಕೆ ಹೋಗ್ಬಿಟ್ಟು ಮಕ್ಕಳನ್ನ ಸಾಕು ಸರ್. ಈಗ ಕೊನೆಯದಾಗಿ ಮೇಡಮ್, ಪೊಲೀಸ್ನವರಾಗಲಿ ಬೇರೆ ನಿಮ್ಮ ಒಂದು ಈಗ ನೀವು ನಮಗೆ ರಕ್ಷಣೆ ಬೇಕು ಅಂತೇಳಿ ಕೇಳ್ತಿದ್ದೀರಿ, ನೀವು ಏನು ಕೇಳ್ಕೊತೀರಿ ಪೊಲೀಸ್ನವ್ರನ್ನ? ಈ ಒಂದು ಘಟನೆ ಎಲ್ಲ ನಡೆದಿದೆ, ಹಿಂಗೆ ಬಂದು ಹಲ್ಲೆ ಮಾಡುವಂಥದ್ದು ಇದೆಲ್ಲ ಘಟನೆಗಳು ನಡೀತಾ ಇದೆ, ಏನು ಕೇಳ್ಕೊಳ್ತೀರಿ ನೀವು ಪೊಲೀಸ್ನವ್ರನ್ನ? ಸರ್ ಇಷ್ಟೆಲ್ಲ ಆಗಿದೆ, ಅವನು ನಮ್ಮನ್ನು ಉಳಿಸ್ತಾನೆ ಅನ್ನೋದು ಭರವಸೆ ನಮಗಿಲ್ಲ. ಯಾಕಂದರೆ ನಾವು ಮನೇಲಿ ಕೂತ್ಕೊಂಡು ಇರೋಕ್ಕಾಗಲ್ಲ. ಇವಾಗ ನಾನು 3 ಜನ ಮಕ್ಕಳು, ಅವ್ರದ್ದೊಂದು ಮಗು, ಎಲ್ಲರೂ ನಾವು ಸಾಕಬೇಕು, ಕೆಲ್ಸಕ್ಕೆ ಹೋಗಲೇಬೇಕಾಗುತ್ತೆ. ಹಂಗಾಗಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅವ್ನು ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡೋದು, ಅವ್ರಿಗೆ ಆಗಲಿ ಅವ್ರ ಮನೆಯವ್ರಿಗೆ ಆಗಲಿ ನನಗೆ ಆಗಲಿ ಅನ್ನೋದು ಒಂದು ಹೆಚ್ಚು ಕಮ್ಮಿ ಮಾಡೋದು, ಏನಾದರೂ ಒಂದು ಮಾಡೇ ಮಾಡ್ತಾನೆ ಅನ್ನೋದು ಇದು ಗ್ಯಾರಂಟಿ ನನಗಿದೆ. ಅದಕ್ಕೋಸ್ಕರ ನಮಗೊಂದು ಸೇಫ್ಟಿ ಬೇಕು. ಅವ್ನಿಗೇನು ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದಾಗಲಿ ಸರ್. ಇದಿಷ್ಟು ಲೀಲಾ ಮತ್ತು ಸಂತು ಹೇಳ್ತಾ ಇರುವಂತಹ ಮಾತು. ಅವರಿಗೆ ಏನು ಮಂಜು ಏನಿದ್ದಾನೆ, ಇವರು ಏನೋ ಬಂದು ಹಲ್ಲೆ ಮಾಡುವಂಥದ್ದು ಇದನ್ನೆಲ್ಲ ಮಾಡ್ತಿದ್ದಾರೆ, ಜೀವ ಬೆದರಿಕೆ ಇದೆ, ನಮಗೆ ರಕ್ಷಣೆ ಬೇಕು ಅನ್ನುವಂಥದ್ದನ್ನು ಮಾತನ್ನು ಹೇಳ್ತಾ ಇರುವಂಥದ್ದು. ಬನ್ನರಘಟ್ಟದಿಂದ ಸುದ್ದಿ ಕೊಟ್ಟಿದ್ದು ನಾನು ಅಂಬರೀಶ್ ತಿಮ್ಮೇಗೌಡ, ಆನೇಕಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.